ಹುಬ್ಬಳ್ಳಿಯ ಕೇಶವಪುರದಲ್ಲಿ ಮಹಿಳೆಯ ಮೇಲೆ ಪೊಲೀಸರು ವಿವಸ್ತ್ರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಈಗ ಕೇಳಿ ಬಂದಿರುವಂತದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಇದ್ದಾರೆ. ಬನ್ನಿ ಕೇಳೋಣ ಈ ಘಟನೆ ಬಗ್ಗೆ. ಮೇಡಮ್, ಈಗ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಒಂದು ಘಟನೆ ಏನು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು, ಅದು ನಿಮ್ ಗಮನಕ್ಕೆ ಏನ್ ಬಂದಿದೆ? ನನಗೆ ಆ ವಿಡಿಯೋಸ್ ಎಲ್ಲವನ್ನ ಕಳಿಸ್ಕೊಟ್ಟು ಮತ್ತೆ ನಾನು ಪೊಲೀಸ್ ಇಲಾಖೆಯವ್ರ ಜೊತೆ ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಆ ಒಂದು ಹೆಣ್ಮಗಳ ಮೇಲೆ 307 ಒಂದು ಕೇಸ್ ಆಗಿರುತ್ತೆ, 307 ಕೇಸ್ ಆಗಿರುತ್ತೆ. ಹಾಗಾಗಿ ಅವಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ಅಂತೇಳಿ ಒಂದು 6 ರಿಂದ 7 ಜನ ಮಹಿಳಾ ಪೇದೆಗಳನ್ನೇ ಕಳಿಸಿದಾಗ ಅವಳು ಸ್ವಲ್ಪ ಗಲಾಟೆ ಎಲ್ಲ ಮಾಡ್ತಾಳೆ. ಆದ್ರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನಲ್ಲಿ ಕರ್ಕೊಂಡ್ಬರ್ಬೇಕಾದ್ರೇನೆ ಅವಳು ಆ ಹೆಣ್ಣು ಮಗಳೇ ಅವಳಷ್ಟಕ್ಕೆ ಅವಳೇನೆ ಬಟ್ಟೆ ಎಲ್ಲ ಬಿಚ್ಚಾಕಿ ಗಲಾಟೆ ಮಾಡ್ತಾಳೆ. ಸೊ ಆವಾಗ ಅವ್ರ ಜೊತೆಯಲ್ಲಿ ಅವ್ರ ಬ್ರದರ್ ಒಬ್ರು, ತಮ್ಮನೂ ತಾಯಿ ಇಬ್ರು ಆ ಪೊಲೀಸ್ ವ್ಯಾನಲ್ಲಿ ಇರ್ತಾರೆ. ಅವ್ರ ತಮ್ಮನೇ ಇದನ್ನ ವಿಡಿಯೋ ಮಾಡ್ಕೊಂಡಿರ್ತಾರೆ, ಮತ್ತೆ ಆ ತಮ್ಮನೇ ಈ ವಿಡಿಯೋವನ್ನು ಸಹ ವೈರಲ್ ಮಾಡ್ತಾರೆ. ಸೊ ಆ ಹೆಣ್ಮಗಳು ಇದಕ್ಕೆ ಮುಂಚೆನೆ ಒಂದು 7-8 ಕೇಸಲ್ಲಿ ಅವಳ ಮೇಲೆ ಕೇಸ್ ಇದೆ, ಕೇಶವನಗರ ಪೊಲೀಸ್ ಸ್ಟೇಷನ್, ಹುಬ್ಳಿ ಧಾರವಾಡಲ್ಲಿ. ಸೊ ಹಾಗಾಗಿ ಪೊಲೀಸರು ಮೇಡಮ್ ನಾವು ವಿವಸ್ತ್ರ ಮಾಡಿದ್ರೆ ಯಾಕೆ ಅದು ವಿಡಿಯೋದಲ್ಲಿ ನಾವು ವಿವಸ್ತ್ರ ಮಾಡಿರೋದಿಲ್ಲ, ಆಮೇಲೆ ಯಾಕೆ ಮಾಡ್ತೀವಿ ಪೊಲೀಸವರು ಅಂದ್ಮೇಲೆ ಅಲ್ಲೆಲ್ಲ ಮಹಿಳಾ ಸಿಬ್ಬಂದಿ, ಅವಳಿಗೆ ವಿವಸ್ತ್ರ ಯಾಕೆ ಮಾಡ್ತೀವಿ, ಅದು ವ್ಯಾನಲ್ಲಿ ಯಾಕೆ ಮಾಡ್ತೀವಿ? ಸೊ ಹಾಗಾಗಿ ಅದನ್ನ ಆ ಥರ ಟ್ವಿಸ್ಟ್ ಮಾಡಿದ್ದಾರೆ. ಮತ್ತೆ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾಳೆ ಹೆಣ್ಮಗಳು. ಆಮೇಲೆ ಅಲ್ಲಿ ಯಾಕೆ ನ್ಯಾಯಾಧೀಶರ ಮುಂದೆ ಆ ಹೆಣ್ಮಗಳು ಹೇಳ್ಬೋದಿತ್ತಲ್ಲ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಾಗ ಹೇಳ್ಬೋದಿತ್ತಲ್ಲ, ಆ ಥರ ಯಾಕೆ ಏನು ಹೇಳಲಿಲ್ಲ? ನಾವೇನೂ ಮಾಡಿಲ್ಲ, ಅದು ಆಕೆ ಮಾಡ್ಕೊಂಡಿರೋದು. ಸೊ ಹಾಗಾಗಿ ಏನಾಗುತ್ತೆ, ಅದು ಏನೇ ಆಗಿರಲಿ, ಅದು ಒಂದು ಹೆಣ್ಮಗಳು ಅಂತ ಬಂದಾಗ ನಾನು SP ಅವ್ರಿಗೆ ಲೆಟ್ರ್ ಬರೀತೀನಿ. ಬರೆದು ಕರೆಕ್ಟಾಗಿ ತನಿಖೆ ಆಗಿ ಅಕಸ್ಮಾತ್ ಏನಾದರೂ ಪೊಲೀಸವರೇ ವಿವಸ್ತ್ರ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಲಿ, ನಮಗೆ ರಿಪೋರ್ಟ್ ಕಳಿಸಿ ಅಂತ ಹೇಳಿದ್ದೇನೆ. ಮೇಡಮ್, ಈ ರೀತಿ ಪ್ರಕರಣಗಳು ಅಂದ್ರೆ ಅದು ಏನೇ ಇರಲಿ, ಅವರು ನೆಕ್ಸ್ಟ್ ಅವ್ರ ಮೇಲೆ ಕೇಸ್ ಆಗಿರುವಂಥದ್ದು ಮತ್ತೊಂದು ಅನ್ನುವಂಥದ್ದು, ಈಗ ಮಹಿಳೆಯರನ್ನ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥದ್ದು, ಅಲ್ಲಿ ಮಹಿಳಾ ಪೇದೆಗಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲರೂ ಮಹಿಳಾ ಪೇದೆಗಳೇ ಇರೋದು, 6 ರಿಂದ 7 ಜನ ಮಹಿಳಾ ಪೇದೆಗಳೇ ಇದ್ದಾರೆ. ನೀವು ಆ ವಿಡಿಯೋದಲ್ಲೂ ನೋಡ್ಬೋದು, ಹೆಣ್ಮಗಳೇ ಇದ್ದಾಳೆ ಪೊಲೀಸ್ ಅವಳು. ಬಟ್ ಅವ್ರು ಏನ್ ಹೇಳಿದ್ರು ಆ ಎಮ್ಮ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ, ನೀವು ನೋಡಿದೀರಾ ಅಲ್ಲ. ಸೊ ಹಾಗಾಗಿ ತಾನೇ ವಿವಸ್ತ್ರ ಆಗ್ತಾಳೆ, ಅದು ಒಂಥರ ಅವಳು ಯೂಸ್ ಮಾಡುವಂತ ಒಂದು ಟೆಕ್ನಿಕ್ ಅಂತ ಪೊಲೀಸ್ ಅವರು ಹೇಳ್ತಾ ಇದ್ರು. ಇದು ಪೊಲಿಟಿಕಲ್ ಆಂಗಲ್ ಪಡ್ಕೊಳ್ತಾ ಇರುವಂತದ್ದು, ಆಕೆ ಬಿಜೆಪಿ ಕಾರ್ಯಕರ್ತೆ ಅನ್ನುವಂಥದ್ದು. ನೋಡಿ, ದುರಂತ ಅಂತಂದ್ರೆ ಇದೆ, ಆಕೆ ಬಿಜೆಪಿನೋ ಕಾಂಗ್ರೆಸ್ಸೋ JDSೋ ಮತ್ತೊಂದು ಸಾಮಾನ್ಯನೋ ಬಡವಳೋ ಸಾವುಕಾತಿನೋ ಏನೋ ಬರಲ್ಲ. ಅಲ್ಲಿ ಒಂದು ಮಹಿಳೆ ಅಷ್ಟೇ, ಅದು ಒಂದು ಹೆಣ್ಣು ಮಗಳು ಅಷ್ಟೇ, ಅದು ಯಾರೇ ಆಗಿದ್ರು ಒಂದೇ ರೀತಿಯಲ್ಲಿ ನಾವು ನೋಡ್ಬೇಕು. ದಯವಿಟ್ಟು ಇದ್ರಲ್ಲಿ ರಾಜಕಾರಣ ತರಬೇಡಿ. ಅಕಸ್ಮಾತ್ ಏನಾದ್ರೂ ಪೊಲೀಸ್ ಅವ್ರು ತಪ್ಪಾಗಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಆಗ್ಲಿ, ಮುಲಾಜಿಲ್ದೆ ಕ್ರಮ ಆಗ್ಲಿ. ಯಾಕೆಂದ್ರೆ ಅದು ಒಂದು ಪೊಲೀಸು ಆ ತರದೊಂದು ದೌರ್ಜನ್ಯ ಮಾಡಿದ್ರೆ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎಕ್ಸ್ಕ್ಯೂಸ್. They have to face the law. ಅಷ್ಟೇ. ಈ ಘಟನೆ ಬಗ್ಗೆ ನೀವೇನಾದ್ರೂ ರಿಪೋರ್ಟ್ ಕೇಳಿದಾರ ಮೇಡಮ್ ಅಲ್ಲಿ ಪೊಲೀಸ್? ಇವಾಗ ನಾವು SP ಅವ್ರಿಗೆ ಬರಿಬೇಕು, ಬರೆದು ಅದಕ್ಕೆ ಸಂಪೂರ್ಣ ತನಿಖೆ ಮಾಡಿ ಯಾರು ತಪ್ಪಿತಸ್ಥಿರ್ತಾರೆ ಅವ್ರ ಮೇಲೆ ಕ್ರಮ ಆಗ್ಲಿ. ಇದಿಷ್ಟು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ನಾಗಲಕ್ಷ್ಮಿ ಅವರ ಮಾತು. ಏನಂತಂದ್ರೆ, ಯಾರೇ ಮಹಿಳೆ ಆಗಿರ್ಲಿ, ಅವರಿಗೆ ಅನ್ಯಾಯ ಆಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗ್ಲಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಅಲ್ಲಿನ ಹುಬ್ಳಿ ಪೊಲೀಸರಿಗೂ ಕೂಡ ನಾನು ಪತ್ರವನ್ನ ಬರೀತೀನಿ, ಈ ವಿಚಾರದ ಬಗ್ಗೆ ವರದಿಯನ್ನ ಕೇಳ್ತೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ವೈ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.